ರಾಜ್ಯದಲ್ಲಿ 2500 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡಲು ಟೆಂಡರ್ ಆಹ್ವಾನಿಸಲಾಗಿದ್ದು, ಇದಕ್ಕಾಗಿ ಖಾಸಗಿಯವರು 10,000 ಕೋಟಿ ಹಣ ಹೂಡಲು ಸಿದ್ಧರಿದ್ದಾರೆ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ತಿಳಿಸಿದರು. ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಖಾಸಗಿಯವರು ವಿದ್ಯುತ್ ಉತ್ಪಾದನೆ ಮಾಡಲಿದ್ದಾರೆ. ಹಾಗೆಯೇ ದೊಡ್ಡ ದೊಡ್ಡ ಸಬ್ ಸ್ಟೇಷನ್ ಸಹ ಆಗಲಿವೆ. ನಾವು ಅವರಿಂದ ಯೂನಿಟ್ಗೆ 3.17 ರೂಪಾಯಿ ಹಾಗೂ 2.75 ಪೈಸೆ ನೀಡಿ ಖರೀದಿ ಮಾಡುತ್ತೇವೆ. ಇಂಧನ ಇಲಾಖೆಯಲ್ಲಿ ಎಲ್ಲಾ ಕೆಲಸಗಳು ಸಮರ್ಪಕವಾಗಿ ನಡೆಯುತ್ತಿವೆ. ಯಾವುದೇ ಆರ್ಥಿಕ ಸಮಸ್ಯೆ ಇಲ್ಲ. ಕಳೆದ ವರ್ಷ 1500 ಇಂಜಿನಿಯರ್ಗಳನ್ನು ನೇಮಕ ಮಾಡಿಕೊಳ್ಳಲಾಗಿದ್ದು, ಅವರು ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಈ ವರ್ಷ 3000 ಲೈನ್ಮೆನ್ಗಳ ನೇಮಕಾತಿ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಕೆಲವು ರೈತರು ಟ್ರಾನ್ಸ್ಫಾರ್ಮರ್ಗೆ ಹಣ ಕಟ್ಟಿ ಅರ್ಜಿ ಹಾಕಿದರೂ ಸಕಾಲಕ್ಕೆ ನೀಡುತ್ತಿಲ್ಲ ಎಂಬ ಆರೋಪದ ಬಗ್ಗೆ, ಕರೆಂಟ್ ಇಲ್ಲದೇ ಇದ್ದರೆ ಟಿಸಿ ನೀಡಿದರೆ ಏನು ಪ್ರಯೋಜನ? ನಮ್ಮ ಅಧಿಕಾರಿಗಳು ಎಲ್ಲಿಗೆ ಎಷ್ಟು ಟಿಸಿ ಬೇಕು ಎಂಬುದನ್ನು ಪರಿಶೀಲಿಸಿ ನಂತರ ಹಂಚಿಕೆ ಮಾಡಲಿದ್ದಾರೆ. ರೈತರು ಸಹ ಅಕ್ರಮ ಸಕ್ರಮ ಮಾಡಿಕೊಳ್ಳಲು ಹಿಂದೇಟು ಹಾಕುತ್ತಿದ್ದಾರೆ. ಸರಿಯಾಗಿ ಹಣ ಕಟ್ಟುತ್ತಿಲ್ಲ. ಸರ್ಕಾರವೇ ಕೆಲ ದಿನಗಳ ಹಿಂದೆ 4.5 ಲಕ್ಷ ಪಂಪ್ ಸೆಟ್ಗಳನ್ನು ಸಕ್ರಮ ಮಾಡಿದೆ ಎಂದರು. ರಾಜ್ಯದ ಸುಮಾರು 31 ಡಿಸ್ಟ್ರಿಕ್ಟಲ್ಲಿ ಸುಮಾರು 26 ಡಿಸ್ಟ್ರಿಕ್ಟ್ ಈಗಾಗಲೇ ರಿವ್ಯೂ ಮಾಡಿಬಿಟ್ಟು ಮುಗಿಸಿದೆ. ಮೊದಲು ಎಸ್ಕಾಮ್ ಇದರಲ್ಲಿ ನಾವು ರಿವ್ಯೂ ಮಾಡ್ತಾ ಇದ್ವಿ. ಈಗ ಅದಕ್ಕೆ ಡಿಸ್ಟ್ರಿಕ್ಟ್ ವೈಸ್ ಹೋಗ್ಬಿಟ್ಟು ಶಾಸಕರ ಹತ್ರ ಮತ್ತು ಏನು ಜನಪ್ರತಿನಿಧಿಗಳು ಕೇಳಿ ಅವ್ರ ಸಮಸ್ಯೆಗೆ ಅಲ್ಲಿಯೇ ಉತ್ತರ ಕೊಡಿಸುವಂಥ ಕೆಲಸಗಳನ್ನ ಮತ್ತು ಸಮಸ್ಯೆ ಪರಿಹಾರ ಮಾಡುವಂಥ ಕೆಲಸಗಳನ್ನ ಮಾಡ್ತಾ ಇದ್ವಿ. ಈಗ ತಮ್ಗೆ ಗೊತ್ತಿದೆ, ನಮ್ಮ ರಾಜ್ಯದಲ್ಲಿ ಕುಸುಮ್ ಸಿ ಇಡೀ 2400 ಮೆಗಾವಾಟಿಗೆ ಈಗಾಗಲೇ ಟೆಂಡರ್ ಕರೆದಿದೆ. ಕುಸುಮ್ ಕುಸುಮ್ ಸಿ ಅಂತ ಹೇಳ್ಬಿಟ್ರೆ ಸಬ್ಸ್ಟೇಷನ್ಗಳಲ್ಲಿ ಇರ್ತದೆ. ಅಲ್ಲಿ ಆ ಸಬ್ಸ್ಟೇಷನ್ ಕೆಪಾಸಿಟಿ ಎಷ್ಟು ಮೆಗಾವಾಟ್ ಇರ್ತದೆ, ಆ ಮೆಗಾವಾಟಿಗೆ ನಾವು ಆ ಲ್ಯಾಂಡನ್ನು ತೆಗೆದು 1 ಮೆಗಾವಾಟಿಗೆ ಸುಮಾರು 4 ರಿಂದ 4 ಎಕರೆ ಬೇಕಾಗ್ತದೆ. ಅದನ್ನು ಸರ್ಕಾರಿ ಜಾಗ ಇದ್ದರೆ ಅದನ್ನು ಫ್ರೀಯಾಗಿ ಕೊಡಬೇಕು ಅಂತ ಹೇಳ್ಬಿಟ್ಟು ಕ್ಯಾಬಿನೆಟಲ್ಲಿ ಈಗಾಗಲೇ ಡಿಸಿಷನ್ ತಗೊಂಡಿದ್ದೀವಿ ಕುಸುಮ್ ಸಿಗೆ. ಆದರೆ ನಾವು ಸರ್ಕಾರಿ ಲ್ಯಾಂಡ್ ಇದ್ದರೆ ಎಲ್ಲಿ ಆ ಕುಸುಮ್ ಸಿ ಸ್ಟೇಷನ್ ಮಾಡ್ತೀವಿ ಆ ಪಂಚಾಯತಿಗೆ ಆ ಹಣವನ್ನು ಒಂದು ವರ್ಷಕ್ಕೆ 25,000 ರೂಪಾಯಿ, ಅದು ನೋಡಬೇಕು ಕರೆಕ್ಟಾಗಿ ಎಷ್ಟು ಬರ್ತದೆ, 2 ವರ್ಷಕ್ಕೆ ಜಾಸ್ತಿ ಆಗ್ತಾ ಇದೆ. ಇನ್ನು ಈ ವೇಳೆ ನವೆಂಬರ್ನಲ್ಲಿ ಸಿಎಂ ಬದಲಾವಣೆ ಆಗಲಿದ್ದಾರೆ ಎಂಬ ವಿಪಕ್ಷ ನಾಯಕ ಅಶೋಕ್ ಹಾಗೂ ಜೆಡಿಎಸ್ ಹೇಳಿಕೆ ಬಗ್ಗೆ ವ್ಯಂಗ್ಯವಾಡಿದ ಸಚಿವರು, ಸಿಎಂ ಹುದ್ದೆ ಖಾಲಿ ಇಲ್ಲ, ಅವರು ಹೇಳಿದ ತಕ್ಷಣ ಆಗುತ್ತಾ ಎಂದು ನಗುತ್ತಲೇ ಕೇಳಿದ್ರು. ಆ ಬಗ್ಗೆ ನವೆಂಬರ್ ಬಳಿಕ ಪ್ರತಿಕ್ರಿಯಿಸುವೆ. ನಮ್ಮ ಹೈಕಮಾಂಡ್ ಇದೆ, ಅವರು ತೀರ್ಮಾನ ಮಾಡುತ್ತಾರೆ. ಸಿಎಂ ಬದಲಾವಣೆ ಬಗ್ಗೆ ಮಾತನಾಡಲು ಅಶೋಕ್ ಯಾರೋ ಹೇಳಿದರು ಅಂದ ಮಾತ್ರಕ್ಕೆ ಸಿಎಂ ಬದಲಾಗುವುದಿಲ್ಲ. ಅಶೋಕ್ ಅವರು ನವೆಂಬರ್ ವರೆಗೆ ಗಡುವು ನೀಡಿದ್ದಾರೆ. ಆಗ ಏನಾಗುತ್ತೆ ನೋಡಿ, ನಂತರ ನಾನು ಮಾತನಾಡುವೆ ಎಂದರು. ಈ ಪೇಪರ್ಲಿ ನ್ಯೂಸ್ ಬಂದುಬಿಟ್ಟು ಸಿಎಂ ಬದಲಾವಣೆ ಆಗ್ತದಾ? ಪೇಪರ್ ಅವರು ನ್ಯೂಸ್ ಅವರು BJP ಅವ್ರು ಹೇಳ್ಬಿಟ್ಟು CMನ ಮಾಡ್ತಾರಾ? ನಮ್ಮ ಪಕ್ಷದವರು ಇದ್ದಾರೆ, ಹೈಕಮಾಂಡ್ ಇದ್ದಾರೆ, ಈಗಾಗಲೇ ಮಾಡಿದ್ದಾರೆ. ಅವರು CM ಆಗಿದ್ದಾರೆ. ಈಗ ಅಲ್ಲಿ ಏನು ಖಾಲಿ ಇಲ್ಲ ತಾನೆ. ನೋಡಿ, ನೀವು ಒಂದೊಂದು ಪ್ರಶ್ನೆ ಕೇಳ್ತೀರಿ. ಈಗ ನೋಡಿ, ನನ್ನ ಕೈಯಿಂದ ಏನಾದರೂ ನೀವು ಪ್ರಶ್ನೆ ಕೇಳೋದಲ್ಲ, ಹಾಕೋದಿಲ್ಲ. ನೀವು ಲಾಸ್ಟಿಗೆ ನಾನೇನಾದ್ರೂ ಒಂದು ಉತ್ತರ ಹೇಳಿದ್ರೆ ಬರೀ ಉತ್ತರ ಮಾತ್ರ ಹಾಕ್ಬಿಟ್ಟು ನಾನು ಹೇಳಿದಿಂದ ನೀವು ಪ್ರಶ್ನೆ ಕೇಳ್ಬಿಟ್ಟು ಆನ್ಸರ್ ಅದಕ್ಕೆ ಮಾಡಿದ್ರೆ ಹಾಕೋದಿಲ್ಲ. ನಿಮಗೇನಾಗಿದೆ ಗೊತ್ತಾ, ಆ BJP ಅವರು ಕೆಲವರು ಇದ್ದಾರೆ, ಅವ್ರು ವೆಯ್ಟ್ ಮಾಡ್ತಿದ್ದಾರೆ. ನಮ್ಮಲ್ಲಿ ಎಲ್ಲ ಎಲ್ಲ ಪೇಪರ್ ವಿಚಾರ ಹೇಳ್ತಾರೆ. ಕೆಲವರಿಗೆ ಅವರಿಗೆ ಫೀಡ್ ಮಾಡುವಂಥ ನ್ಯೂಸು ಬರಲಿಕ್ಕೆ ಅಲ್ಲಿದ್ದರೆ ಫೋನ್ ಮಾಡಿ ಹೇಳಿರ್ಬೋದು, ನೋಡ್ರಿ ಇವರು ಬರ್ತಾ ಇದ್ದಾರೆ, ಸ್ವಲ್ಪ ಏನಾದರೂ ಒಂದು ಟ್ರಿಕ್ ಮಾಡಿಬಿಟ್ಟು ಸ್ವಲ್ಪ ಸಿಕ್ಸ್ಬಿಡಿ ಅಂತ. ನೋಡ್ರಿ, ಅಶೋಕ್ ಅವ್ರದ್ದೆಲ್ಲ ವಿಚಾರದಲ್ಲಿ ನೀವು ನನ್ನ ಕೇಳಿದ್ರೆ ನಾನೇ ಅದು ಅವ್ರನ್ನೇ ಕೇಳಿ. ನೋಡ್ರಿ, ನಾನು ಆಗ ಹೇಳಿದ್ದೀನಿ, ಅವ್ರು ಆ ಥರ ಹೇಳಿದ್ದಾರೆ. ನವಂಬರ್ ಆದಮೇಲೆ ನನ್ನ ಪ್ರಶ್ನೆ ಕೇಳಿ. ಅವ್ರು ಹೇಳಿದಾರಲ್ಲ, ಈಗ ನವಂಬರ್ಲಿ ಬದಲಾವಣೆ ಆಯಿತು, ನವಂಬರ್ ಆದಮೇಲೆ ಪ್ರಶ್ನೆ ಕೇಳಿ, ಅದಕ್ಕೆ ಆಗ ಉತ್ತರ ಕೊಡ್ತೀನಿ. ಮಾಡಿದ್ರಲ್ಲ ಸರ್, ನಿಮ್ಗೆ ಏನು ಅನ್ಸುತ್ತೆ ಸರ್? ಯಾಕೆಂದ್ರೆ ಎಷ್ಟೋ ಕೆಲಸ ನಿಮ್ಮ ಸೀನಿಯರ್ ಆಫೀಸರ್ ಮಾಡಿದಾಗ ಇಂಜಿನಿಯರ್ ಲೆವೆಲ್ ಬರ್ತಾ ಇಲ್ಲ, ಫೀಲ್ಡ್ ಹೋಗ್ತಾ ಇಲ್ಲ, ಆಫೀಸ್ಗೆ ಹೋದ್ರೆ ಯಾರು ಇರಲ್ಲ ಅಂತ ಹೇಳ್ತಾರೆ. ಇದೇನು ಸರ್ ಇದು? ನೋಡಿ, ಸ್ಟ್ರೀಮ್ ಲೈನ್ ಆಗಿದ್ರಲ್ಲಿ ನಾನು ಈಗ 26 ಡಿಸ್ಟ್ರಿಕ್ಟಿಗೆ ಹೋಗಿದ್ದೀನಿ. ಎಲ್ಲ MLAಗಳಿಗಿರುವಷ್ಟು ಸಂಪರ್ಕ ನಿಮ್ಮ ಮಾಧ್ಯಮದವರಿಗೂ ಇದೆ. ಬಟ್ ನೀವು ಇದನ್ನು ಹಿಂಗೆ ಕೇಳಿದರೆ ಯಾರಾದರೂ ಕೆಲವು ಆಫೀಸರ್ಗಳು ಆ ಥರ ಮಾಡ್ಬೋದು. ಬೈ ಆ್ಯಂಡ್ ಲಾರ್ಜ್ ನಮಗೆಲ್ಲ ಹೇಳ್ತಾರೆ, ಒಳ್ಳೆ ಆಫೀಸರ್ಗಳೇ, ಒಳ್ಳೆ ಇಂಜಿನಿಯರ್ಗಳಿದ್ದಾರೆ, ಕೆಲಸ ಮಾಡ್ತಿದ್ದಾರೆ. ಪಾಪ ರಾತ್ರಿ ಆಗಲೂ ಕೆಲಸ ಮಾಡ್ತಾ ಇದ್ದಾರೆ. ಕೆಲವರು ತಪ್ಪಿದರೆ ಅವ್ರನ್ನ ಇದು ಮಾಡೋಣ, ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತೀವಿ.